ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ಲಾಸ್ಟ್ ಬ್ಲಾಗ್ನ ಕಂಟಿನ್ಯೂಷನ್ ಬ್ಲಾಗು. ಇಲ್ಲಿ ಬಂದ್ಬಿಟ್ಟು ನಾವಿವತ್ತು ಈ ಒಂದು ರೆಸಾರ್ಟ್ನ ಇಲ್ಲಿಂದ ಹೊರಡಬೇಕಾಗಿತ್ತು. ಅದಕ್ಕೆ ಬೆಳಗ್ಗೆ ಒಂದು ಸತಿ ಸ್ವಲ್ಪ ಸ್ವಿಮ್ಮಿಂಗ್ ಮಾಡೋಣ ಅಂತ ಬಂದ್ವಿ. ಬಟ್ ನೀರು ಹಬೆಗೆ ಅದು ಕೂಡ ಅಷ್ಟು ಕೂಲಾಗಿ ಏನಿರಲಿಲ್ಲ, ಒಂದು ಸ್ವಲ್ಪ ಬಿಸಿನೂ ಇತ್ತು. ಆದಮೇಲೆ ನಾನೇನಿಲ್ಲ ಅಂತ ಒಂದು ಎಕ್ಸ್ಪರ್ಟ್ ಸ್ವಿಮ್ಮರ್ ಅಲ್ಲ. ನನಗೆ ಈಗ ನಾನು ಒಂದು ತಕ್ಕ ಮಟ್ಟಿಗೆ ಕಲಿತಾ ಇದ್ದೀನಿ. ಆ ಒಂದು ಬಲೂನ್ ಸಹಾಯದಿಂದ ನಾನು ಒಂದು ತಕ್ಕ ಮಟ್ಟಿಗೆ ಸ್ವಿಮ್ಮಿಂಗ್ನ ಕಲ್ತಿದ್ದೀನಿ ಆ್ಯಂಡ್ ಮಾಡ್ತೀನಿ ಕೂಡ. ಮೊದಲಾಗಿದ್ದಿದ್ರೆ ತುಂಬಾ ಭಯ ಪಡ್ತಾಯಿದ್ದೆ, ನೀರಲ್ಲಿ ಇಳಿಯೋದಕ್ಕೆ ಭಯ ಆಗ್ತಾಯಿತ್ತು. ಈಗ ಆ ಒಂದು ಬಲೂನ್ಸ್ ಹಾಕ್ಕೊಂಡಿರೋದ್ರಿಂದ ಒಂದು ಸ್ವಲ್ಪ ಧೈರ್ಯ, ನೀರಲ್ಲಿ ಮುಳುಗಲ್ಲ ಅಂತ. ಅದರಿಂದ ನಾನು ಒಂದು ಸ್ವಿಮ್ಮಿಂಗ್ನ ಕಲ್ತಿದ್ದೀನಿ ಆ್ಯಂಡ್ ಟ್ರೈ ಮಾಡ್ತಾಯಿದ್ದೀನಿ. ವಿತೌಟ್ ಬಲೂನ್ಸ್ನ ನಾನು ಸ್ವಿಮ್ಮಿಂಗ್ ಕಲಿಬೇಕು ಅಂತ ಆಸೆ. ಪ್ರತಿ ಸತಿ ಈ ಥರ ಚಾನ್ಸ್ ಸಿಕ್ಕಿದಾಗ ನಾನು ಕಲಿತೀನಿ ಆ್ಯಂಡ್ ಟ್ರೈ ಕೂಡ ಮಾಡಿದೆ ಬಲೂನ್ಸ್ನ ಬಿಚ್ಚಿ. ಅದಾದಮೇಲೆ ಅದನ್ನೆಲ್ಲ ಮುಗಿಸ್ಕೊಂಡು ಇಲ್ಲಿ ನಾವೇನು ಫೈನಲಿ ಒಂದು ಫಿಶಸ್ನ ನಾವಷ್ಟು ಮಾರ್ಕೆಟೆಲ್ಲ ಸುತ್ತಿ ಈ ಒಂದು 2 ಫಿಶ್ನ ಪರ್ಚೇಸ್ ಮಾಡ್ಕೊಂಡ್ವಿ. ಇದಕ್ಕೆ ನಾವು ಒಂದು 500 ರುಪೀಸ್ ಕೊಟ್ವಿ ಆ 2 ಫಿಶಸ್ಗೆ. ಅದನ್ನು ತೊಗೊಂಡು ಒಂದು ಒಳ್ಳೆ ಲೊಕೇಶನ್ನ ನೋಡ್ತಾ ಬಂದಾಗ ನಮಗೆ ಈ ಒಂದು ಲೊಕೇಶನ್ನು ಇಷ್ಟ ಆಯಿತು. ಇದು ಒಂದು ದೊಡ್ಡ ಬೀಚು. ಈ ಕಲ್ಲುಗಳ ಮಧ್ಯೆ ಈ ಬೀಚ್ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಲೊಕೇಶನಲ್ಲಿ ಮಾಡಿಕೊಂಡ್ರೆ ಅಂತ. ಅಲ್ಲೇ ಒಂದು ಕೆಲವರು ಮನೆಗಳಿತ್ತು. ಅವರು ನಮಗೆ ಈ ಥರ ಅಂದಿದ್ದಕ್ಕೆ ಸರಿ ಬನ್ನಿ, ನಮ್ಮ ಮನೆ ಹತ್ರ ಜಾಗ ಇದೆ, ಅಲ್ಲೇ ನೀವು ಮಾಡ್ಕೊಳ್ಳಿ ಅಡುಗೆನ ಏನು ಬೇಕು ಅಂತ ಹೇಳಿದ್ರು. ಅವ್ರದ್ದು ಮನೆ ಒಂದು ಕಾಂಪೌಂಡಲ್ಲಿ ಸ್ವಲ್ಪ ಅಲ್ಲಿ ತೆಂಗಿನ ಮರ ಎಲ್ಲ ಇತ್ತು, ನೆರಳು ಸಹ ಇತ್ತು. ಅಲ್ಲಿ ನಮ್ಮ ಐಟಮ್ಸ್ನೆಲ್ಲ ತೊಗೊಂಬಂದು ಅಡುಗೆ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಇಲ್ಲಿ ಮೊದಲಿಗೆ ರೈಸ್ ಇಟ್ಬಿಡೋಣ, ಅಷ್ಟೊತ್ತಿಗೆ ಆಗ್ತಾ ಇರುತ್ತೆ, ನಾನು ಇಲ್ಲಿ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅಂತ ಹೇಳಿ ರೈಸ್ಗಿಟ್ಟೆ. ಅದಾದಮೇಲೆ ನಾವು ಅಲ್ಲೇ ಫಿಶಸ್ನ ತೊಗೊಂಡು ಅಲ್ಲೇ ಯಾರೋ ಕ್ಲೀನ್ ಮಾಡ್ತಾಯಿದ್ರು, ಅವ್ರ ಹತ್ರನೇ ಕ್ಲೀನಿಂಗ್ ಎಲ್ಲ ಕಟ್ಟಿಂಗೆಲ್ಲ ಮಾಡಿಸ್ಕೊಂಡು ಬಂದಿದ್ವಿ. ನಾನು ಇಲ್ಲಿ ಬಂದುಬಿಟ್ಟು ಒಂದು ಸ್ವಲ್ಪ ಫಿಶ್ ತವಾ ಫ್ರೈ ಮತ್ತು ಇನ್ನೊಂದು ಸ್ವಲ್ಪ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ಫಸ್ಟು ನಾನು ಅದೇನು ಫಿಶ್ ಫ್ರೈಗೆ ಸ್ವಲ್ಪ ಮಸಾಲೆ ರೆಡಿ ಮಾಡಿ ಇಟ್ಬಿಟ್ರೆ ಅದು ಚೆನ್ನಾಗಿ ಇಟ್ಕೊಳ್ಳುತ್ತೆ. ಅಷ್ಟರಲ್ಲಿ ರೈಸು ಆಗಿರುತ್ತೆ, ಆಮೇಲೆ ಸಾಂಬಾರಿಗೂ ಮಾಡ್ಬೋದು ಅಂಥೇಳಿ ಮೊಟ್ಟೆ ಎಲ್ಲ ತೊಗೊಂಬಂದಿದ್ದೆ. ಅಲ್ಲೇ ಒಂದು ಚಿಕ್ಕ ಮಾರ್ಕೆಟ್ ಇತ್ತು, ಸೂಪರ್ ಮಾರ್ಕೆಟು. ಅಲ್ಲೇ ಏನೇನು ಬೇಕೋ ಎಲ್ಲನೂ ತೊಗೊಂಬಂದಿದ್ವಿ. ಒಂದು 2 ಮೊಟ್ಟೆನ ಹಾಕ್ಕೊಂಡೆ. ಅದಾದಮೇಲೆ ಇಲ್ಲಿ ಏನು ಚಿಲ್ಲಿ ಪೌಡರು ಎಲ್ಲನೂ, ಯಾಕಂದರೆ ಪ್ಯಾಕೆಟಲ್ಲೇ ಏನೇನು ಬೇಕೋ ಅದನ್ನೆಲ್ಲ ಕೆಲವೊಂದು ನಾನು ಹೇಳ್ದಾಗೆ ಮನೆಯಿಂದನೂ ತೊಗೊಂಡೋಗಿದ್ದೆ, ಇನ್ನು ಕೆಲವು ಇಲ್ಲದೆ ಇರೋದನ್ನು ಅಲ್ಲಿ ತೊಗೊಂಡಿದ್ವಿ. ಅಲ್ಲೇ ಫಿಶ್ ಮಸಾಲ ಎಲ್ಲನೂ ಸಿಕ್ತು. ಅದೇ ಥರ ಏನೇನು ಫಿಶ್ಗೆ ಬೇಕೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಫಿಶ್ ಮಸಾಲ, ಆಮೇಲೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲನೂ ಪ್ರತಿಯೊಂದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೊಂದು ಫಿಶ್ಗೂ ನಾನು ಇದನ್ನು ಅಪ್ಲೈ ಮಾಡಿಕೊಂಡೆ. ಎಲ್ಲ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು, ಯಾಕಂದರೆ ಅದು ಒಂದು 5 ನಿಮಿಷಗಳಾದರೂ ಅದನ್ನು ಇಟ್ಟರೆ ಮ್ಯಾರಿನೇಟ್ ಆಗುತ್ತೆ, ಚೆನ್ನಾಗಿ ಉಪ್ಪು ಖಾರ ಇಟ್ಕೊಳ್ಳುತ್ತೆ ಅಂಥೇಳಿ ಎಲ್ಲ ಫಿಶಸ್ಗೂ ಇಟ್ಟೆ. ಈ ಥರ ಒಂದು ಲೊಕೇಶನಲ್ಲಿ ನಾವು ಈ ಥರ ಒಂದು ಕುಕ್ಕಿಂಗ್ನ ಮಾಡಿಕೊಂಡು ತಿನ್ನೋದ್ರಲ್ಲಿ ತುಂಬಾ ಮಜಾ ಕೊಡುತ್ತೆ ಅನಿಸುತ್ತೆ. ಯಾಕಂದರೆ ನಾವು ಯೂಶ್ವಲಿ ಯಾವಾಗಲೂ ಹೋದಾಗೆಲ್ಲ ಈ ಥರ ಹೋಟೆಲ್ಗಳಲ್ಲಿ ಅಲ್ಲೇ ರೆಸಾರ್ಟಲ್ಲೇ ತಿಂದುಬಿಡ್ತಾ ಇದ್ವಿ. ಬಟ್ ಈ ಸತಿ ಒಂದು ಹೊಸ ಎಕ್ಸ್ಪೀರಿಯೆನ್ಸು, ನಾವೇ ಅಲ್ಲೇ ಈ ಥರ ಲೊಕೇಶನ್ಸ್ನ ವಿಸಿಟ್ ಮಾಡಿಕೊಂಡು ಕುಕ್ಕಿಂಗ್ ಮಾಡ್ಕೊಂಡು ತಿನ್ನೋದು ತುಂಬಾ ಚೆನ್ನಾಗಿತ್ತು. ಯಾಕಂದರೆ ನಮಗೆ ಮತ್ತು ಯಾವುದೇ ಥರ ಒಂದು ಟೇಸ್ಟ್ ಚೇಂಜ್ ಆಗಲ್ಲಲ್ವ, ನಾವೇ ಮಾಡ್ಕೊಂಡು ಹೆಲ್ದಿಯಾಗೂ ಇರುತ್ತೆ ಅಂತ. ಅದೆಲ್ಲ ರೆಡಿ ಮಾಡಿಕೊಂಡು ಇಲ್ಲಿ ಮಸಾಲೆ ಕೂಡ ಎಲ್ಲ ಆಯಿತು. ಅದನ್ನೆಲ್ಲ ಪಕ್ಕಕ್ಕಿಟ್ಟು ಒಂದು 5 ನಿಮಿಷ ಆದಮೇಲೆ ತವಾ ಫ್ರೈ ಮಾಡ್ಕೊತಾ ಇದ್ವಿ ಒಂದೊಂದು ಫಿಶ್ನು ಕೂಡ. ಬಟ್ ಫಿಶ್ಶು ತುಂಬಾ ಚೆನ್ನಾಗಿತ್ತು. ಅಲ್ಲಿನ ಫಿಶ್ಶು ಅದು ತಿನ್ನೋದಕ್ಕೆ ಒಳ್ಳೆ ನಮಗೆ ಮಟನ್ ಪೀಸ್ ಥರನೇ ಇತ್ತು, ಚೆನ್ನಾಗಿತ್ತು. ಎಲ್ಲನೂ, ಯಾಕಂದರೆ ಫ್ರೆಂಡ್ಸು ಎಲ್ಲರೂ ಇದ್ರಲ್ವ, ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಫಿಶಸ್ನೇ ಹಾಕ್ಕೊಂಡು ಎಲ್ಲನೂ ಫ್ರೈ ಮಾಡ್ಕೊಂಡ್ಬಿಡೋಣ ಅಂಥೇಳಿ ಫಸ್ಟು ಎಲ್ಲನೂ ಮಾಡ್ಕೊಂಡ್ವಿ. ಒಂದು ಟೋಟಲ್ ಜರ್ನಿ ನಮ್ಮದು ಇವತ್ತಿಂದು ಏನೋ ಈ ಕ್ಲಬ್ ಮಹೇಂದ್ರ ಅಷ್ಟುಮುಡಿ ಏನಿದೆಯಲ್ಲ, ಅದು ನಮಗೆ ಇವತ್ತಿಗೆ ಈ ಒಂದು ರೆಸಾರ್ಟ್ದು ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ಮತ್ತೆ ನಾವು ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಅದನ್ನು ನಾನು ಹೇಳ್ತೀನಿ ಮತ್ತೆ. ನಾವು ಯಾಕಂದರೆ ಕ್ಲಬ್ ಮಹೇಂದ್ರದಲ್ಲಿ ಏನೊಂದು ಮಿಸ್ ಮಾಡ್ಕೊಂಡಿದ್ವಲ್ಲ ನಾವು, ಒಂದು ಏನು ಹೌಸಿಂಗ್ ಬೋಟು, ಫ್ಲೋಟಿಂಗ್ ಹೌಸು, ಅದನ್ನು ಮಿಸ್ ಮಾಡ್ಕೊಂಡಿದ್ವಿ. ಬಟ್ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು, ಹೇಗಿರುತ್ತೆ ಏನು ಅನ್ನೋದನ್ನು ನಾವು ಮಾಡೋಣ ಅಂಥೇಳಿ ಇನ್ನೊಂದು ಲೊಕೇಶನ್ಗೆ ಹೋದ್ವಿ. ಅದನ್ನು ನಾನು ತೋರಿಸ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಮಿಸ್ ಮಾಡಿದೆ, ತುಂಬಾ ಚೆನ್ನಾಗಿದೆ. ನಿಮಗೂ ಯೂಸ್ಫುಲ್ ಆಗುತ್ತೆ ನೀವು ಕೇರಳನ ವಿಸಿಟ್ ಮಾಡಿದಾಗ ಆ ಒಂದು ಲೊಕೇಶನ್ನ ವಿಸಿಟ್ ಮಾಡಿದ್ರೆ. ಅದಾದಮೇಲೆ ನಮ್ಮ ಹಸ್ಬೆಂಡ್ ಇದ್ಕೊಂಡು ನಾನು ಫಿಶ್ ಸಾಂಬಾರನ್ನ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಅವ್ರು ಏನೇನು ಬೇಕೋ ಅದು ಎಲ್ಲ ಅವ್ರಿಗೆ ರೆಡಿ ಮಾಡಿಕೊಟ್ಟೆ. ಅವರಿಲ್ಲಿ ಜೀರಿಗೆ ಮತ್ತು ಸಾಸಿವೆ ಎಲ್ಲ ಹಾಕ್ಕೊಂಡು, ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಹಾಕ್ಕೊಂಡ್ರು. ಚೆನ್ನಾಗಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು, ಯೂಶ್ವಲಿ ನಾವೇನು ಫಿಶ್ ಸಾಂಬಾರು ಮಾಡ್ತೀರೋ ಅದೇ ಥರ ಎಲ್ಲನೂ ಹಾಕ್ಕೊಂಡು ಫ್ರೈ ಮಾಡಿಕೊಂಡು, ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು, ಆಮೇಲೆ ಚಿಲ್ಲಿ ಪೌಡರು, ಇಲ್ಲಿ ಇದು ಬಂದುಬಿಟ್ಟು ಕಾಶ್ಮೀರ್ ಚಿಲ್ಲಿ ಪೌಡ್ರು, ಅದಕ್ಕೆ ಕಲ್ಲರ್ ಒಂದು ಸ್ವಲ್ಪ ರೆಡ್ಡಾಗಿ ಬಂದಿದೆ. ಅದಾದಮೇಲೆ ಧನಿಯಾ ಪುಡಿ, ಆಮೇಲೆ
ಫಿಶ್ದು ಕರಿ ಮಸಾಲ ಬರುತ್ತಲ್ಲ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ನ ಕೊಟ್ಕೋಬೇಕು. ಸೊ ಅದಾದಮೇಲೆ ಹುಣಸೆಹಣ್ಣು ಎಲ್ಲ ನಾವು ಹೇಳ್ದಾಗೆ ಎಲ್ಲ ಅಲ್ಲೇ ತೊಗೊಂಬಂದಿದ್ವಲ್ಲ ಅದನ್ನೇ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಹುಳಿ ಇರಬೇಕಲ್ವ. ಫಿಶ್ ಸಾಂಬಾರು ಅಂದ್ರೇ ಮೇನ್ ಅದು, ಚೆನ್ನಾಗಿ ಹುಳಿ ಇರಬೇಕು. ಸೊ ಅದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಅದು ಚೆನ್ನಾಗಿ ಕುದಿ ಬರಬೇಕಲ್ಲ, ಒಂದಷ್ಟು ಕುದಿ ಬರೋ ಅಷ್ಟೊತ್ತಿಗೆ ನಾವೇನಿಲ್ಲಿ ಫಿಶಸ್ ಇತ್ತಲ್ವ ಅದನ್ನೆಲ್ಲ ಅದರಲ್ಲಿ ಹಾಕ್ಕೊಂಡು ಅದು ಒಂದು 10 ನಿಮಿಷ ಚೆನ್ನಾಗಿ ಬೇಗ ಬೆಂದ್ಬಿಡುತ್ತೆ. ಒಂದು 10 ನಿಮಿಷ ಬಿಟ್ಟರೆ ಉಪ್ಪು ಖಾರ ನೋಡಿಕೊಂಡು ಮೇಲ್ಗಡೆ ಒಂದು ಗಾರ್ನಿಷ್ಗೋಸ್ಕರ ಕೊತ್ತಂಬರಿನ ಹಾಕ್ಕೊಂಡ್ವಿ. ಸೊ ಅದು ಲಂಚ್ ಅದೆಲ್ಲ ಮುಗಿಸ್ಕೊಂಡು ನಾವು ಈ ಒಂದು ಲೊಕೇಶನ್ ಕೇರಳದಲ್ಲಿ ಆಲ್ಫಜಾ ಅನ್ನೋದು ಒಂದು ಫೇಮಸ್ ಲೊಕೇಶನ್ ಅಂತ ಹೇಳ್ಬೋದು. ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಮೇಯ್ನಾಗಿ ಬೋಟಿಂಗ್ ಹೌಸಸ್ಸು, ಅಂದರೆ ನಮಗಿಲ್ಲಿ 1 ಡೇ ಬೇಕಾ, 2 ಡೇಸ್ ಬೇಕಾ, 3 ಡೇಸ್ ಬೇಕಾ, ನಮಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ನಾವು ಈ ಒಂದು ಫ್ಲೋಟಿಂಗ್ ಹೌಸಲ್ಲಿ ಸ್ಟೇ ಆಗುವಂಥದ್ದು. ಅಂದರೆ ಇದು ಬಂದುಬಿಟ್ಟು ಮಾರ್ನಿಂಗ್ ಒಂದು 9 o'clock-ಇಂದ 7 o'clock-ವರೆಗೂ ನಾವು ಕಂಪ್ಲೀಟ್ ವಾಟ್ರ್ ಮೇಲೇ ಮೂವ್ ಆಗ್ತಾ ಇರ್ತೀವಿ. ಎಲ್ಲನೂ ಕಂಪ್ಲೀಟ್ ನಮಗೆ ಈ ಒಂದು ಬೋಟಿಂಗ್ ಹೌಸಲ್ಲೇ ಇರುತ್ತೆ. ರೂಮ್ಸ್ ಫೆಸಿಲಿಟಿ ಆಗ್ಬೋದು, ಲಂಚು, ಡಿನ್ನರು, ಬ್ರೇಕ್ಫಾಸ್ಟು, ಸ್ನ್ಯಾಕ್ಸು, ಕಂಪ್ಲೀಟ್ ನಮಗೆ ಒಂದು ಮನೆ ಹೇಗಿರುತ್ತೋ ಆ ಒಂದು ರೀತಿಯಲ್ಲಿ ಮಾಡಿದ್ವಿ. ಸೊ ನಾವು ಈ ಒಂದು ಬೋಟ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಇಲ್ಲಿ ಬಂದ್ಬಿಟ್ಟು 2 ಕ್ಯಾಟಗರಿ ಇರುತ್ತೆ. ಇದು ಬಂದ್ಬಿಟ್ಟು ಒಂದು ಪ್ರೈವೇಟ್ ಇರುತ್ತೆ ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ಇವಾಗ 2 ಫ್ಯಾಮಿಲಿ 3 ಫ್ಯಾಮಿಲಿ ಇರುತ್ತೆ, ಎಲ್ಲ ಕಂಬೈಂಡ್ ಇರ್ತಾರೆ. ಸೊ ನಾವೇನಂದ್ವಿ, ಬೇಡ ನಮಗೆ ಒಂದು ಸಿಂಗಲ್ ಸಪ್ರೇಟಾಗಿ ನಮಗೊಂದು ಫ್ಲೋಟಿಂಗ್ ಹೌಸ್ ಬೇಕು, ಬರೀ ನಾವು ಮಾತ್ರ ಇರಬೇಕು. ಸೊ ಆವಾಗ ನಮಗೆ ಒಂಥರ ಫ್ರೀನೆಸ್ ಇರುತ್ತೆ. ಇವಾಗ ನಮ್ಮ ಜೊತೆಗೆ ಬೇರೆ ಫ್ಯಾಮಿಲಿ ಯಾರೋ ಇದ್ದಾಗ ಅಷ್ಟು ಕಂಫರ್ಟ್ ಅನಿಸೋದಿಲ್ಲ. ಅದಕ್ಕೋಸ್ಕರ ನಮ್ಮ ಒಂದು ಫ್ಯಾಮಿಲಿ ಫ್ರೆಂಡ್ಸ್ ಏನಿದ್ದೀವಲ್ಲ ನಮಗೆ ಸಪ್ರೇಟಾಗಿ ಒಂದು ಬೇಕು ಹೌಸ್ ಅಂದಿದ್ದಕ್ಕೆ ನಾವು ಈ ಒಂದನ್ನ ಬುಕ್ ಮಾಡ್ಕೊಂಡ್ವಿ. ಇದರದ ಪ್ರೈಸ್ ಬಂದುಬಿಟ್ಟು ಅವರು ಪರ್ ಡೇಗೆ ನಮಗೆ ಒಂದು 12,000 ಹೇಳಿದ್ರು. ಬಟ್ ನಾವು ಅವ್ರನ್ನ ಕನ್ವಿನ್ಸ್ ಮಾಡಿ ಹಾಗೆ ಹೀಗೆ ಮಾಡಿ ಒಂದು 10,000ಗೆ ನಾವು ಇದನ್ನು ಬುಕ್ ಮಾಡ್ಕೊಂಡ್ವಿ. ಸೊ 2 ಡೇಸ್ಗೆ ನಾವು ಬುಕ್ ಮಾಡ್ಕೊಂಡಿದ್ವಿ. ಟೋಟಲ್ 20,000 ಆಯಿತು. ಸೊ ಅದಾದಮೇಲೆ ನಾನು ನೋಡಿದ್ನಲ್ಲ 2 ರೂಮ್ ಇತ್ತು ಇಲ್ಲಿ, 2 ರೂಮು, ಅದಾದಮೇಲೆ ಕಿಚನ್ ಕೂಡ ಇತ್ತು, ಡೈನಿಂಗ್ ಟೇಬಲ್ಲು, ವಾಶ್ ಬೇಷನು, ಅಟ್ಯಾಚ್ ಬಾತ್ರೂಮ್ ಕೂಡ ಬಾತ್ರೂಮಲ್ಲಿ. ಸೊ ಕಂಪ್ಲೀಟ್ ಒಂದು ಮನೆ ಹೇಗಿರುತ್ತೋ ಆ ಒಂದು ರೀತಿಯಲ್ಲಿ ಮಾಡಿದರು. ಚಿಕ್ಕ ಸ್ಪೇಸಲ್ಲಿ ತುಂಬ ಚೆನ್ನಾಗಿ ಮಾಡಿದರು. ಸೊ ಅದ್ರ ಮೇಲೆ ಸ್ಟೆಪ್ಸ್ ಹತ್ಕೊಂಡು ಮೇಲೆ ಬರ್ತಿದ್ದಂಗೆ ಇಲ್ಲಿ ಒಂದು ಓಪನ್ ಸ್ಪೇಸು, ವೆಂಟಿಲೇಷನ್ನು, ಇಲ್ಲಿ ಒಂದು ವ್ಯೂಗೆ ಎಲ್ಲನೂ ಈ ಸ್ಪೇಸು ತುಂಬಾ ಇಷ್ಟ ಆಯಿತು ನಮಗೆ. ನಾವು ಮೋಸ್ಟ್ ಈ ಒಂದು ಜಾಗದಲ್ಲೇ ಟೈಮ್ನ ಕಳೆದಿದ್ದೀವಿ 2 ಡೇಸು. ಕೆಳಗಡೆ ಹೋಗೋದಕ್ಕಿಂತ ರಾತ್ರಿ ಅಲ್ಲಿ ಮಲ್ಗಕ್ಕೆ ಹೋಗೋದು ಬಿಟ್ಟರೆ ಡೇಯಿಂದ ನೈಟ್ವರೆಗೂ ಈ ಒಂದು ಪ್ಲೇಸಲ್ಲಿ, ಯಾಕಂದರೆ ಇಲ್ಲಿ ಮೂವಿಂಗ್ ಆಗ್ತಾ ಇದ್ದಾಗ ಆ ಒಂದು ನೇಚರ್ನ ನೋಡ್ತಾ, ಇಲ್ಲಿ ಒಂದು ಎಂಜಾಯ್ಮೆಂಟ್ ಮಾಡ್ತಾ, ಇಲ್ಲೇ ಊಟ ತಿಂತಾ, ಒಂದು ಗೇಮ್ಸ್ ಆಡ್ತಾ, ಡ್ಯಾನ್ಸ್ ಮಾಡ್ತಾ ತುಂಬ ಚೆನ್ನಾಗಿ ಒಂದು ಎಂಜಾಯ್ಮೆಂಟ್ನ ಮಾಡಿದ್ವಿ. ನೋಡಿ ಇದು ಬಂದುಬಿಟ್ಟು ಈ ಹೌಸ್ ಹೋಗ್ತಾ ಇದೆಯಲ್ಲ, ಇದು ಬಂದುಬಿಟ್ಟು ಒಂದು 3 to 4, 5 ರೂಮ್ಸ್ ಇರುತ್ತೆ. ಅಂದರೆ ಅಲ್ಲಿ ಒಂದು ಫ್ಯಾಮಿಲಿ ಆದರೂ ಕಂಪ್ಲೀಟ್ ಬುಕ್ ಮಾಡ್ಕೋಬೋದು, ದೊಡ್ಡ ಫ್ಯಾಮಿಲೀಸ್ ಹೋಗಂಗಿದ್ರೆ, ಅಥವಾ ಸಿಂಗಲ್ ಆಗಿ ತೊಗೋಬೋದು. ಸೊ ಇದು ನನ್ನ ಇವತ್ತಿನ ಬ್ಲಾಗು. ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೂ ನನ್ನ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.